ಎಸ್ ಎಂ ಕೃಷ್ಣ ಅವ್ರ ದೊಡ್ಡಪ್ಪನ ಮನೆ ಇದು, ಅವ್ರು ಹುಟ್ಟಿದ್ದು ಮನೆ ಇದು. ಎಸ್ ಎಂ ಕೃಷ್ಣ ಅವ್ರು ಹುಟ್ಟಿದ್ದು. ನಾವು ದೊಡ್ಡಪ್ಪನ ಸೊಸೆ, ಅದ್ರ ಸೋದರ ಮಾವ ಆಗ್ಬೇಕು ನಮಗೆ, ಮೊಮ್ಮಗಳೇ ನಾನು. ಕೃಷ್ಣ ಅವರು ಬಾಲ್ಯದಲ್ಲಿ ಇಲ್ಲೇ ಇದ್ದು 6-7 ವರ್ಷ ಆದಮೇಲೆ ಅವರು ಬೇರೆ ಇದಕ್ಕೆ ಹೋದರು. ಮೈಸೂರು ರಾಮಕೃಷ್ಣ ಆಶ್ರಮ, ಯುವರಾಜ ಕಾಲೇಜು ಎಲ್ಲ ವಿದ್ಯಾಭ್ಯಾಸ ವ್ಯಾಸಂಗ ಮುಗಿಸ್ಕೊಂಡು ಇದು ಮಾಡಿದ್ರು. ಚಿಕ್ಕ ವಯಸ್ಸಿನಿಂದ ಕೂಡ ಅವ್ರನ್ನ ನೀವು ನೋಡ್ಕೊಳ್ತಾ ಬಂದಿರ್ತೀರಾ? ಅವ್ರು ಚಿಕ್ಕ ವಯಸ್ಸಿನಲ್ಲಿ ನಾವು ಚಿಕ್ಕವರು, ಅವ್ರು ದೊಡ್ಡವರು. ಅವ್ರು ಡಿವೈಡ್ ಆಗಿ ಅಲ್ಲೇ ಒಟ್ಟೋಗಿದ್ರು ಒಂದು ಮನೆಗೆ. ನಾವೆಲ್ಲಾದ್ರೂ ಸಮಾರಂಭಗಳು, ಫಂಕ್ಷನ್ಗಳು ಅಲ್ಲಿ ಇಲ್ಲಿ ಹೋದಾಗ ನಾವು ಎಲ್ಲ ಜೊತೆ ಸೇರುವು. ಆವಾಗೆಲ್ಲ ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡಿಸಿ ಸಂತೋಷವಾಗಿ ಇದು ಮಾಡೋರು. ತಿರುಗಿ ನಮ್ಮ ಮನೆಗಳಲ್ಲಿ ಯಾರು ಕಷ್ಟ ಸುಖಗಳು ಯಾವುದಾದ್ರೂ ಒಂದು ಇದಾದರೂ ಮೊನ್ನೆ ನಮ್ಮ ಮಗ ತೀರೋದಕ್ಕೆಲ್ಲ ಬಂದಿದ್ದರು. ಎಲ್ಲ ಬಂದು ಹೋಗೋ ಮಾಡ್ತಿದ್ರು. ತುಂಬ ಸರ್ವಜೀವಿ ಅವರು, ತುಂಬ ಸ್ನೇಹಜೀವಿ, ಅಷ್ಟು ಚೆನ್ನಾಗಿದ್ದರು. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ನಮಗೆ ತುಂಬ ದುಃಖ ಆಗ್ತಾಯಿದೆ. ಅದೇ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮತ್ತೆ ವಿದೇಶಾಂಗ ಸಚಿವರಾದಂಥ ಸಂದರ್ಭದಲ್ಲಿ ಖುಷಿ ಹೇಗಿತ್ತು ಕುಟುಂಬದಲ್ಲಿ ಅಂತ? ತುಂಬ ಸಂತೋಷ ಪಟ್ಕೊಂಡ್ವಿ. ಎಲ್ಲ ಪಟಾಕಿ ಹೊಡೆದು ಇದು ಮಾಡಿ, ನಮ್ಮ ಮಕ್ಕಳೆಲ್ಲ ಇದು ಮಾಡಿ ಇದು ಮಾಡಿಕೊಂಡು ಎಲ್ಲ ಹೋಗಿ ನಾವು ಬೆಂಗಳೂರು ವಿಧಾನಸೌಧಕ್ಕೆ ಫಸ್ಟ್ ಮುಖ್ಯಮಂತ್ರಿ ಆದ ವಿಧಾನಸೌಧಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಅವ್ರನ್ನ ಭೇಟಿ ಮಾಡಿ ನಾವು ಸಂತೋಷವಾಗಿ ಏನು ಬಸ್ ಮಾಡ್ಕೊಂಡು ಹೋಗಿದ್ವಿ ಇಲ್ಲೇ ಊರಿಂದೆ. ಜೊತೆಗೆ ನಾವೆಲ್ಲ ಅಲ್ಲಿ ಮುಗಿಸ್ಕೊಂಡು ಅವ್ರ ಜೊತೆಲೇ ಮನೆಗೆ ಹೋದ್ವಿ. ಸದಾಶಿವನಗರದಲ್ಲಿ ಮನೆಗೆ ಹೋದ್ವಿ. ಸಂತೋಷವಾಗಿ ಅಲ್ಲಿ ತಿಂಡಿ ಕಾಫಿ ಎಲ್ಲ ಕುಡಿದು ನಾವೆಲ್ಲ ಅಲ್ಲಿ ಉಳ್ಕೊಂಡವ್ರಿಗೆ ವ್ಯವಸ್ಥೆ ಮಾಡಿದ್ರು. ನಾವು ಮಾರನೆಗೆ ಇಲ್ಲಿ ಸೋಮವಾರಿಗೆ ಬಂದ್ವಿ. ಸ್ವಲ್ಪ ದಿವಸಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಇಲ್ಲಿ ಊರಿಂದ ಬಸ್ ಮಾಡಿ ನಮ್ಮ ನೆಂಟರಿಷ್ಟೆಲ್ಲ ಬಸ್ ಮಾಡಿದ್ರು. ಅಲ್ಲಿ ರಾಜಗೋಪುರ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು. ರಾಜಗೋಪುರ ಆ್ಯಂಡ್ ಇದು ರಸ್ತೆ, ಎಸ್ ಎಂ ಕೃಷ್ಣ ರಸ್ತೆ ಅಂತ ಮಾಡಿದ್ರು. ಅವಾಗೆಲ್ಲ ನಮಗೆಲ್ಲ ರೂಮ್ಸ್ ಎಲ್ಲ ಇದು ಮಾಡಿ ಎಲ್ಲರಿಗೂ ನಮ್ಮ ಜನಕ್ಕೆಲ್ಲ ಇದು ಮಾಡಿ ತುಂಬ ಇದು ಮಾಡಿದ್ರು. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ನಮಗೆ ತುಂಬ ದುಃಖ ಆಗ್ತಾ ಇದೆ. ಅವರು ಊರಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಊರಿಗೆ ಯಾವ ರೀತಿ ಇದ್ರು? ಊರಿನವ್ರಿಗೆ ತುಂಬ ಚೆನ್ನಾಗಿದ್ರು. ಯಾರು ಏನು ಮಾತಾಡುವಂಗಿಲ್ಲ ಕೃಷ್ಣರ ಬಗ್ಗೆ. ಊರು ಮುಂದುವರಿಸ್ಬೇಕು ಅಂತ ದೇವಸ್ಥಾನ ಇಂಡಸ್ಟ್ರಿ ಏರಿಯಾ ಮಾಡಿದ್ರು, ದೇವಸ್ಥಾನಗಳು ಮಾಡಿದ್ರು. ಯಾವುದೋ ಮದುವೆ ಸಮಾರಂಭಗಳಿಗೆಲ್ಲ ಹೋಗ್ತಾ ಇದ್ರು. ಅವ್ರು ಬರ್ತಾರೆ ಅಂತ ಅಂದ ತಕ್ಷಣ ಗೊತ್ತಾದ್ರೆ ಊರಿನವರೆಲ್ಲ ಅವ್ರಿರೋ ಜಾಗಕ್ಕೆ ಹೋಗ್ತಾ ಇದ್ರು. ಎಲ್ಲರೂ ಮಾತಾಡ್ಸೋರು, ಚೆನ್ನಾಗಿ ಮಾತಾಡ್ಸಿ ಎಲ್ಲರೂ ಕೇಳೋದು ಮಾಡೋದು ಎಲ್ಲ ಮಾಡ್ತಿದ್ರು. ಎಲ್ಲ ಮಾಡ್ತಿದ್ರು. ತುಂಬ ಚೆನ್ನಾಗಿದ್ರು. ಅವ್ರ ಥರ ಇನ್ನು ಹುಟ್ಟು ಬರೋಕ್ಕೆ ಯಾರೂ ಆಗಲ್ಲ ಬಿಡಿ. ಅವ್ರ ಥರ ಯಾರೂ ಆಗೋದಿಲ್ಲ. ತಿರುಗಿ ಹುಟ್ಟು ಬರಬೇಕು ಅವರು ಇಲ್ಲಿಗೆ ಸೋಮನಹಳ್ಳಿ ಕಲಸ ಇವತ್ತು ಮರೆಯಾಯ್ತಾ ಇದೆ ಅಷ್ಟೇ. ಅಂತ್ಯಕ್ರಿಯೆ ಕಾಫಿ ಡೇ ಅಂತ ಇದೆ ಅವ್ರದ್ದೇ ಒಂದು. ಕಾಫಿ ಡೇನಲ್ಲಿ ಎಲ್ಲ ವ್ಯವಸ್ಥೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಬಂದಿದ್ರು, ನಮ್ಮ ಪ್ರಸನ್ನ ಕುಮಾರ್, ಅಡಿಗಾಸ್ ಪ್ರಸನ್ನ ಕುಮಾರ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಚಲುವರಾಯ ಸ್ವಾಮಿ ನಾಗಮಂಗಲ ಎಲ್ಲ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನಡೀತಾ ಇದೆ.